ನಾನೇನಾದ್ರೂ ಈಗ ಮಾಡಬೇಕು. ಆ ದಾಳಿಂಬೆಗಳೆಲ್ಲ ನನ್ನ ಮನೇಲಿರ್ಬೇಕೀಗ. ಮತ್ತೆ ನಂಗೆ ಕಷ್ಟಪಡೋದು ಬೇಕಂತಲೇ ಇಲ್ಲ. ನಿಮ್ಮೆ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಅಳ್ತಾ ಇತ್ತು. ಅಲ್ಲಿಗೆ ಚಿಂಕು ಗಿಳಿ ಬರುತ್ತೆ. ನಿಮ್ಮಿ, ಏನಾಯ್ತು? ಯಾಕೆ ಕೂಗ್ತಾ ಇದೀಯ ನೀನು? ಏನ್ ಹೇಳಿ ಅಣ್ಣ, ನನ್ನ ಇಬ್ಬರು ಮಕ್ಕಳಿಗೂ ಮೈ ಹುಷಾರಿಲ್ಲ. ಅರೆ, ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅವರಿಗೆ ಔಷಧಿ ಕೊಡ್ಬೇಕಲ್ವಾ? ಹೀಗ್ ಮಾಡಿದ್ರೆ ಅವ್ರ ಆರೋಗ್ಯ ಸರಿಯಾಗತ್ತಾ? ಅಣ್ಣ, ನನಗೂ ಚಿಕಿತ್ಸೆ ಕೊಡಿಸ್ಬೇಕು ಅಂತಾನೆ ಇದೆ. ಆದ್ರೆ ನಿನ್ ಗೊತ್ತಿಲ್ದಿರೋದು ಏನಿದೆ? ಗೂಬೆ ವೈದ್ಯಕ ಯಾರಿಗಾದ್ರೂ ಚಿಕಿತ್ಸೆ ಕೊಡ್ಬೇಕಂದ್ರೆ ಆಗ ಅದಕ್ಕೆ ಬದಲಾಗಿ ದಾಳಿಂಬೆ ಬೀಜಗಳು ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ಯಾರಿಗೂ ಚಿಕಿತ್ಸೆ ನೀಡಲ್ಲ. ಅರೆ, ನೀನ್ ಅವನ ಹತ್ರ ಹೋಗಲ್ವಾ? ಹೋಗಿ ಅವನ ಹತ್ರ ಮಾತಾಡು. ಅಣ್ಣ, ನಿನ್ ಮಾತ್ ಕೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಸಿಕ್ಕಿದೆ. ಈಗ ನಾನು ಹುಲ್ಲು ವೈದ್ಯಕನ ಹತ್ರ ಹೋಗಿ ನನ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಹುಲ್ಲು ಅಳ್ತಾ ವೈದ್ಯಕನಾದ ಗೂಬೆ ಹತ್ರ ಹೋಗುತ್ತೆ. ಏನಾಯ್ತು ನಿಮ್ಮಿ? ಯಾಕೆ ಕೂಗ್ತಿದೀಯಾ? ನನ್ನ ಮಕ್ಕಳಿಗೆ ಮೈ ಹುಷಾರಿಲ್ಲ. ಹುಷಾರಿಲ್ಲ ಅಂದ್ರೆ ಔಷಧಿ ಕೊಡ್ಸಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿರೋದೀಗ ಅಲ್ವಾ? ಆದ್ರೆ ನಿಮಗ್ ಕೊಡಕ್ಕೆ ನನ್ನ ಬಳಿ ದಾಳಿಂಬೆ ಬೀಜಗಳಿಲ್ಲ. ಅದ್ ಕೊಟ್ಟಿಲ್ಲ ಅಂದ್ರೆ ನೀವು ಚಿಕಿತ್ಸೆ ನೀಡಲ್ಲ. ಹಾ, ನಂಗೆ ಅದು ಕೊಡ್ಲಿಲ್ಲ ಅಂದ್ರೆ ನಾನು ಮಾಡೋದಿಲ್ಲ. ಔಷಧಿ ತರಕ್ಕೆ ಅಂತ ನಾನು ಎಷ್ಟು ದೂರ ಹೋಗ್ತೀನಿ ಗೊತ್ತಾ? ನಾನು ಕಷ್ಟಪಟ್ಟದಕ್ಕೆ ನಂಗೆ ಫಲ ಬೇಡವಾ? ಅದಕ್ಕೆ ಬದಲಾಗಿ ನಾನ್ ನಿಮ್ ಮನೆಯಲ್ಲಿ ಎಲ್ಲ ಕೆಲ್ಸ ಮಾಡ್ತೇನೆ. ನೀವು ನನ್ ಮಕ್ಕಳಿಗೆ ದಯವಿಟ್ಟು ಚಿಕಿತ್ಸೆ ನೀಡಿ. ಸರಿ, ಆಯ್ತು. ನಿನ್ನ ಮಕ್ಕಳಿಗೆ ಔಷಧಿ ಕೊಡ್ತೀನಿ ನಾನು. ನಡಿ, ನನ್ನ ಮನೆ ಕ್ಲೀನ್ ಮಾಡಿ ನೀನೀಗ. ನಿಮ್ಮಿ ಮನೆ ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಮಧ್ಯಾಹ್ನ ಆದ್ಮೇಲೆ, ಬನ್ನಿ ಇವಾಗ ನನ್ ಜೊತೆ ನನ್ ಮನೆಗ್ ಬಂದು ನನ್ ಮಕ್ಕಳಿಗೆ ಚಿಕಿತ್ಸೆ ನೀಡಿ. ಈಗಂತೂ ಬಂದಿದ್ ನೀನು. ಸರಿಯಾಗಿ ಕೆಲಸ ಮಾಡಿ ಕರೆಕ್ಟಾಗಿ ಮನೆ ಕ್ಲೀನ್ ಮಾಡೀಗ ನೀನು. ಮತ್ತೆ ನಿಮ್ಮಿ ಮತ್ತೆ ಮನೆ ಕೆಲ್ಸ ಶುರು ಮಾಡ್ತಾಳೆ. ಸಾಯಂಕಾಲ ಆಗುತ್ತೆ. ಇವಾಗಾದ್ರೂ ಬಂದು ನನ್ನ ಮಕ್ಕಳನ್ನ ನೋಡ್ತೀರಾ? ನಾಳೆ ಒಮ್ಮೆ ಬಂದ್ಬಿಡಾಯ್ತಾ? ಮತ್ತೆ ಎಲ್ಲ ಕೆಲಸ ಮುಗಿಸ್ಬಿಡು. ಮತ್ತೆ ನಾನು ನಿನ್ನ ಮಕ್ಕಳನ್ನ ನೋಡ್ತೀನಿ. ನಿಮ್ಮಿ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ಅವಳ ಗೂಡಲ್ಲಿ ಮಕ್ಕಳ ಜೊತೆ ಹೋಗಿ ಕೂತ್ಕೊಳ್ಳುತ್ತೆ. ರಾತ್ರಿ ಆದ್ಮೇಲೆ ನಿಮ್ಮಿಯ ಮಕ್ಕಳು ನಿಮ್ಮಿ ಹತ್ರ, ಅಮ್ಮ, ನಮಗ್ ಜೋರ್ ಹೊಟ್ಟೆ ಹಸಿತಿದೆ, ತಿನ್ನಕ್ಕೇನಾದ್ರು ಇದ್ರೆ ಕೊಡ್ತೀಯಾ? ಇಷ್ಟು ರಾತ್ರಿಯಲ್ಲಿ ನಿಮ್ಗೋಸ್ಕರ ಏನ್ ತರ್ಲಿ ಮಕ್ಕಳೇ? ಸರಿ ಇರಿ, ಹೋಗಿ ಏನಾದ್ರೂ ಹುಡ್ಕೊಂಡ್ ಬರ್ತೀನಿ. ನಿಮ್ಮಿಯ ಮಧ್ಯರಾತ್ರಿಯಲ್ಲಿ ಗೂಡಿಂದ ಆಚೆ ಬಂದು ಆಹಾರಕ್ಕೋಸ್ಕರ ಹುಡುಕ್ತಿರುತ್ತೆ. ಅದಕ್ಕೆ ಒಂದು ದಾಳಿಂಬೆ ಬೀಜ ಸಿಗುತ್ತೆ. ಅದನ್ನ ಎತ್ಕೊಂಡು ಗೂಡಿನ ಕಡೆ ಹೋಗುತ್ತೆ. ದಾರಿಯಲ್ಲಿ ಅದಕ್ಕೆ ಚಮಕೇಲಿ ಪಕ್ಷಿ ಸಿಗುತ್ತೆ. ಅದು ಪಾಪ ಅಳ್ತಾ ಇರುತ್ತೆ. ಏನಾಯ್ತು ತಂಗಿ? ನೋಡಕ್ಕೆ ನೀನ್ ತುಂಬಾ ಸುಂದರವಾಗಿದ್ಯಾ, ಆದ್ರೆ ನೀನ್ ಯಾಕೆ ಅಳ್ತಿದ್ಯಾ? ನನಗೆ ಮೈ ಹುಷಾರಿಲ್ಲ. ಅದು ಅಲ್ದೆ 5 ದಿನದಿಂದ ಉಪವಾಸ ಇದ್ದೀನಿ. ನಾನು ಏನೂ ತಿಂದಿಲ್ಲ. ತಗೋ, ನನ್ನ ಹತ್ರ ಈ ಒಂದು ಬೀಜ ಇದೆ. ತಗೋ, ನೀನ್ ಇದನ್ ತಿನ್ನು. ಮೈ ಹುಷಾರಿಲ್ದೆ ಇರುವ ನನ್ನ ಮಕ್ಕಳಿಗೆ ಇದನ್ನ ನಾನು ತಗೊಂಡು ಹೋಗ್ತಾ ಇದ್ದೆ. ಆದ್ರೆ ನಿನ್ನ ನೋಡಿದ್ರೆ ನೀನ್ ತುಂಬಾ ಅಶುನಲ್ಲಿರೋ ತರ ಇದೆಯಾ. ಚಮಕೇಲಿ ಪಕ್ಷಿ ಅದನ್ನ ತಿನ್ಬಿಡುತ್ತೆ. ಅದನ್ನ ತಿಂತಾನೆ ಪಕ್ಷಿ ಒಂದು ಕಪ್ಪು ಕಾಗೆಯಾಗಿ ಬದಲಾಗುತ್ತೆ. ಮತ್ತೆ ಹೀಗನ್ನುತ್ತೆ, ನಿಮ್ಮಿ, ನಾನು ಯಮರಾಜ. ಪಕ್ಷಿಗಳ ಜೀವವನ್ನು ನಾನು ಕಾಗೆಯಾಗಿನೇ ತಕೊಳ್ಳೋದು. ನಾನು ನಿನ್ನ ಪ್ರಾಣ ತೆಗಿಯಕ್ಕೆ ಅಂತಾನೆ ಬಂದಿದ್ದು. ಮತ್ತೆ ನೀನು ಒಳ್ಳೆತನದ ಪರೀಕ್ಷೆ ತಗೊಂಡಿದ್ದೆ. ನಂಗೆ ತುಂಬಾ ಖುಷಿ ಆಯ್ತು. ನಾನ್ ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ನಾನೇನ್ ಬಯಸ್ತಿದ್ದೀನಂದ್ರೆ ನನ್ನ ಮಕ್ಕಳು ಆರೋಗ್ಯವಾಗಿ ಆಗ್ಬೇಕು. ಆಮೇಲೆ ನಾನ್ ನಿನ್ ಜೊತೆ ಎಲ್ಲಾದ್ರೂ ಬರ್ತೀನಿ. ಸರಿ, ನೀನು ನಿನ್ನ ಮಕ್ಕಳಿಗೆ ಚಿಕಿತ್ಸೆ ಕೊಡು. ತಕೋ, ಇದರಲ್ಲಿ ದಾಳಿಂಬೆಗಳು ತುಂಬಿವೆ. ನಿಮ್ಮೆಯ ಬುಟ್ಟಿನ ತಗೊಂಡು ಅದರ ಗೂಡಿಗೆ ಹೋಗ್ಬಿಡುತ್ತೆ. ಮಾರನೇ ದಿನ ದಾಳಿಂಬೆಯ ಬೀಜಗಳನ್ನ 2 ಬಾಯಲ್ಲಿ ತಗೊಂಡು ವೈದ್ಯಕನ ಹತ್ರ ಹೋಗುತ್ತೆ. ಅದನ್ನ ನೋಡಿದ ತಕ್ಷಣ, ವಾ ನಿಮ್ಮಿ, ನೀನಂತೂ ಮ್ಯಾಜಿಕ್ ಮಾಡಿದೆ. ಈಗ ನಿನ್ನ ಮಕ್ಕಳ ಚಿಕಿತ್ಸೆ ನಾನು ಮಾಡ್ತೀನಿ. ನಡಿ, ನಾನು ಹೋಗಿ ನಿನ್ನ ಮಕ್ಕಳನ್ನ ನೋಡ್ತೀನಿ ಈಗ.
ಇಬ್ಬರು ಗೂಡಿಗೆ ಬರ್ತಾರೆ. ವೈದ್ಯಕ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾನೆ. ನಿಮ್ಮಿ ವೈದ್ಯಕನಿಗೆ ಗೂಡಲ್ಲಿರುವ ಬೀಜನು ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಗೂಬೆ ಹೀಗನ್ನುತ್ತೆ, ಅರೆ, ನಿನ್ನತ್ರ ಇಷ್ಟು ದಾಳಿಂಬೆಗಳ ಬೀಜ ಎಲ್ಲಿಂದ ಬಂತು ಅಂತ. ನಿಮ್ಮಿ ರಾತ್ರಿ ನಡೆದ ಈ ಯಮರಾಜನ ಕಥೆಯನ್ನು ಹೇಳುತ್ತೆ. ವೈದ್ಯಕ ಹೋಗ್ತಾ ಹೋಗ್ತಾ ಈಗ ಯೋಚನೆ ಮಾಡ್ತಾನೆ, ನಾನೇನಾದ್ರೂ ಈಗ ಮಾಡ್ಬೇಕು. ಆ ದಾಳಿಂಬೆಗಳೆಲ್ಲ ನನ್ನ ಮನೇಲಿರ್ಬೇಕೀಗ. ಮತ್ತೆ ನಂಗೆ ಕಷ್ಟಪಡೋದು ಬೇಕಂತಲೇ ಇಲ್ಲ. ಅದೊಂದು ಉಪಾಯವನ್ನು ಯೋಚನೆ ಮಾಡುತ್ತೆ ಮತ್ತು ರಾತ್ರಿ ವೇಳೆ ಅದರ ಕತ್ತಲ್ಲಿ ಕಲ್ಲಿಂದ ಮಾಡಿರುವ ಗದೆಯನ್ನು ಹಾಕೊಳ್ಳುತ್ತೆ. ನಿಮ್ಮಿನ ಗೂಡಿನ ಬಳಿ ಹೋಗುತ್ತೆ. ನಿಮ್ಮಿ, ಹೊರಗ್ ಬಾ. ನೀವ್ಯಾರು? ಇಲ್ ನೋಡು, ಯಮನ ಗದೆ. ನಾನು ಯಮದೂತ. ಅವರು ಹೇಳಿದ್ದಕ್ಕೇನೆ ನಾನು ಇಲ್ಲಿ ಬಂದಿದ್ದು. ಅವರ ಆದೇಶ ಇದೆ, ಆ ದಾಳಿಂಬೆಯ ಬುಟ್ಟಿಯನ್ನ ಹಿಂದೆ ಕೊಡ್ಬೇಕಂತೆ. ಸರಿ ಆಯ್ತು, ದೇವರಿಗೆ ಸೇರಿದ್ದು ದೇವ್ರ ಹತ್ರನೇ ಹೋಗಿ ಸೇರ್ಲಿ. ಈಗ ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಅದು ದಾಳಿಂಬೆ ಬೀಜಗಳನ್ನೆಲ್ಲ ಎತ್ಕೊಂಡೋಗಿ ಕೊಟ್ಬಿಡುತ್ತೆ. ಗೂಬೆ ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆಗ ಕಾಗೆ ರೂಪದಲ್ಲಿರುವ ಯಮರಾಜ ನೋಡಿ ಹೀಗಂತಾನೆ, ನಿಂಗೆ ತುಂಬಾ ಆಸೆ ಇದೆ, ಜನರಿಗೆ ಮೋಸ ಮಾಡ್ತೀಯ. ಈಗ ನೋಡು ನಿನ್ ಜೊತೆ ಏನಾಗುತ್ತೆ ಅಂತ. ಕಾಗೆ ರೂಪದಲ್ಲಿರುವ ಯಮರಾಜ ಕಲ್ಲಿನ ಗದೆಯನ್ನು ಕತ್ತಲ್ಲೇ ಇರೋ ತರ ಶಾಪ ನೀಡ್ತಾನೆ. ಗೂಬೆ ಮನೆಗೆ ಹೋಗಿ ಆ ಗದೆನ ತೆಗೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದನ್ನ ತೆಗಿಯಕ್ಕಾಗಿಲ್ಲ. ಅದು ಅದನ್ನ ತೆಗೆಯೋದಕ್ಕೆ ಎಷ್ಟು ಪ್ರಯತ್ನ ಪಡುತ್ತೋ ಅದು ಅಷ್ಟು ದೊಡ್ಡದಾಗ್ಬಿಡ್ತಾ ಇತ್ತು. ಅದರಿಂದ ಅದು ತುಂಬಾನೇ ಬೇಜಾರಾಗಿತ್ತು. ಮಾರನೇ ದಿನ ಬೇರೆ ಪಕ್ಷಿಗಳು ಕೂಡ ಅದು ಕತ್ತಲಿರೋದನ್ನ ನೋಡಿ ಚುಡಾಯಿಸ್ತಿದ್ರು. ಮತ್ತೆ ನಿಮ್ಮೆ ಅಲ್ಲಿಗೆ ಬರುತ್ತೆ. ಅದು ನಿಮ್ಮೆ ಹತ್ರ ಈಗನ್ನುತ್ತೆ, ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ನಿಂಗೆ ಮೋಸ ಮಾಡಿ ನಿನ್ನ ಹತ್ರ ಇರೋ ಎಲ್ಲ ದಾಳಿಂಬೆನ ನಾನು ತಗೊಂಡಿದ್ದೆ. ಅದಕ್ಕೆ ನಂಗೆ ಈ ಶಿಕ್ಷೆ ಸಿಕ್ಕಿದೆ. ಕ್ಷಮಿಸ್ಬಿಡು ನನ್ನ. ನಿನ್ನ ದೇವ್ರ ಹತ್ರ ಹೇಳಿ ಈ ಕಷ್ಟದಿಂದ ನನ್ನನ್ನು ಮುಕ್ತಿ ಕೊಡಿಸು. ದೇವ್ರು ನನ್ನ ಕರ್ಕೊಂಡು ಹೋಗಕ್ ಬರ್ತಾನಲ್ವಾ, ಹಾಗ್ ನನ್ನ ದೇವ್ರ ಹತ್ರ ಹೇಳ್ತೀನಿ, ನಿನ್ನ ಕಷ್ಟ ಎಲ್ಲ ಕಡಿಮೆ ಮಾಡು ಅಂತ. ಸಾಯಂಕಾಲ ಆದ್ಮೇಲೆ ಅದೇ ಕಾಗೆ ರೂಪದಲ್ಲಿರುವ ಯಮರಾಜ ಅಲ್ಲಿಗೆ ಬಂದು ಹೀಗಂತಾನೆ, ನಡಿ ನಿಮ್ಮೆ, ನಿನ್ ಟೈಮ್ ಮುಗೀತು. ಖಚಿತವಾಗ್ಲೂ ಬರ್ತೀನಿ, ನನ್ನ ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ. ಆದ್ರೆ ಮಹಾರಾಜ, ನಿಮ್ಮ ಹತ್ರ ಒಂದು ಬೇಡಿಕೆ ಇದೆ. ವೈದ್ಯಕನ ಆ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಿ. ಪಾಪ ಅವ್ರು ನನ್ನ ಮಕ್ಕಳಿಗೆ ಚಿಕಿತ್ಸೆ ನೀಡಿದವರು. ನಿಮ್ಮಿ, ನೀ ತುಂಬಾ ದಯಾಳು ಅಮ್ಮ. ನೀನ್ ಹೇಳಿದ್ದಕ್ಕೆ ಅಂತ ಅವನಿಗೆ ಆ ಶಿಕ್ಷೆಯಿಂದ ಮುಕ್ತಿ ಕೊಡ್ತೀನಿ. ಹುಲ್ಲುವಿನ ಗದ ಮಾಯ ಆಗ್ಬಿಡುತ್ತೆ ಮತ್ತು ನಿಮ್ಮಿ ಯಮರಾಜನ ಜೊತೆ ಹೋಗ್ಬಿಡುತ್ತೆ.